ಒಂದಿನ ಚಂದು ಅನ್ನೋ ವ್ಯಕ್ತಿ ವೈಶಾಲಿ ಅವರ ಮನೆಗೆ ಕೌಶಿಕ್ ಅನ್ನೋ ವ್ಯಕ್ತಿನ ರೆಂಟ್ಗೆ ಇರೋಕೆ ಕರ್ಕೊಂಡು ಬರ್ತಾನೆ. ಆಗ ಅಡ್ವಾನ್ಸ್ ಕೊಡೋ ಟೈಮ್ ನಲ್ಲಿ ಕೌಶಿಕ್ ನ ನೋಟ ಡಿಫ್ರೆಂಟ್ ಆಗಿ ಇರೋದ್ರಿಂದ ಆ ಚಂದು ಅನ್ನೋ ವ್ಯಕ್ತಿ ಸೈಡ್ ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇದಾದ್ಮೇಲೆ ಒಂದಿನ ಕೌಶಿಕ್ ಹೊರಗಡೆ ಊಟಕ್ಕೆ ಹೋಗ್ಬೇಕಂತ ಅನ್ಕೊಂಡು ಹೊರಗಡೆ ಊಟಕ್ಕೆ ಹೋಗ್ಬೇಕಾದ್ರೆ ಇದನ್ನ ನೋಡಿ ವೈಶಾಲಿ ಕರೆದು ಅವನಿಗೆ ಊಟನ ಕೊಡ್ತಾಳೆ. ಅದಕ್ಕೆ ಬದಲಾಗಿ ಕೌಶಿಕ್ ಹಣನ ಕೊಡೋಕೆ ಹೋದ್ರೆ ವೈಶಾಲಿ ಪ್ರೀತಿಯಿಂದ ಕೋಪನ ತೋರಿಸ್ತಾಳೆ. ಮರುದಿನ ವೈಶಾಲಿ ಹಸ್ಬೆಂಡ್ ಜೊತೆ ಪರಿಚಯನ ಮಾಡ್ಕೊಳ್ತಾನೆ. ಆ ಟೈಮ್ ನಲ್ಲಿ ವೈಶಾಲಿ ಇವ್ರಿಗೋಸ್ಕರ ಟೀನ ಇಟ್ಟು ತಗೊಂಡ್ ಬರ್ತಾಳೆ. ಈಗ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಾತಿನಲ್ಲಿ ಏನಾದ್ರೂ ಅರ್ಜೆಂಟ್ ಇರ್ಬೇಕಾದ್ರೆ ನನ್ನ ಕರೀರಿ, ಅಣ್ಣನ್ ತರ ಸಹಾಯ ಮಾಡ್ತೀನಿ ಅಂತ ಕೌಶಿಕ್ ಹೇಳ್ತಾನೆ. ಇದಾದ್ಮೇಲೆ ಹಾಸ್ಟೆಲ್ ನಲ್ಲಿ ಇರೋ ತಂಗಿನ ಮೀಟ್ ಆಗಿ ಯೋಗಕ್ಷೇಮ ವಿಚಾರಿಸಿ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರೋದ್ರ ಬಗ್ಗೆ ಹೇಳಿ ಬರ್ತಾನೆ. ಇದಾಗಿ ಮರುದಿನ ವೈಶಾಲಿ ಗಂಡ ಆಫೀಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಕೌಶಿಕ್ ಕೂಡ ಅದೇ ಟೈಮ್ ನಲ್ಲಿ ಒಂದು ಇಂಟರ್ವ್ಯೂಗೋಸ್ಕರ ಹೋಗ್ತಾ ಇರ್ತಾನೆ. ಆಗ ವೈಶಾಲಿ ಗಂಡ ಸಂತೋಷ್ ಕೌಶಿಕ್ಗೆ ಲಿಫ್ಟ್ ನ ಕೊಡ್ತಾನೆ. ಆದ್ರೆ ಕೌಶಿಕ್ ಇಂಟರ್ವ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದೇ ಇರೋದ್ರಿಂದ ತುಂಬಾ ಬೇಜಾರ್ನಲ್ಲಿ ಇರ್ತಾನೆ. ಈ ವಿಷಯನ ಮನೆಗೆ ಬಂದಾಗ ವೈಶಾಲಿ ತಿಳ್ಕೊಂಡು ಕೌಶಿಕ್ ನ ಸಮಾಧಾನ ಪಡಿಸೋಕೆ ಟ್ರೈ ಮಾಡ್ತಾಳೆ. ಅದಕ್ಕೋಸ್ಕರ ಮಾತಾಡ್ಬೇಕು, ಒಳಗಡೆ ಬಾ ಅಂತ ಕರೀತಾಳೆ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಪಾರ್ಟ್ 1 ಅಂತ ಕಮೆಂಟ್ ಮಾಡಿ.